ಶನಿವಾರ ಹೇಗೂ ವೀಕೆಂಡ್ ಅಂತ ಬೆಂಗಳೂರಿನಲ್ಲಿ ಸುತ್ತಾಡಬೇಕು, ಶಾಪಿಂಗ್ ಮಾಡಬೇಕು ಅಂತಿದ್ದವರಿಗೆ ಬಿಸಿ ತಟ್ಟತ್ತೆ. ಯಾಕಂದ್ರೆ ಎಂಇಎಸ್ ಪುಂಡರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಕನ್ನಡ ಸಂಘಟನೆಗಳು ಸಜ್ಜಾಗಿವೆ. ಶನಿವಾರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಅವತ್ತು ಏನೆಲ್ಲ ಸ್ತಬ್ಧ ಆಗತ್ತೆ, ಬಂದ್ಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ರಿಪೋರ್ಟ್ ನೋಡಿ. ನಿಮಿಷಕ್ಕೊಮ್ಮೆ ಸಿಗೋ ಆಟೋಗಳು ಸಿಗೋದಿಲ್ಲ, ಕ್ಷಣಕ್ಕೊಂದು ಬರ್ತಿದ್ದ ಕ್ಯಾಬ್ಗಳು ಕೈಗೆ ಸಿಗಲ್ಲ. ಪ್ರೈವೇಟ್ ಬಸ್ಗಳ ಸಂಚಾರವು ಸ್ತಬ್ಧವಾಗಲಿದೆ. ಕೂಲಿ ಕಾರ್ಮಿಕರು ಕೂಡ ಕೆಲಸಕ್ಕೆ ಗೈರಾಗಲಿದ್ದಾರೆ. ಇದೇ 22ನೇ ತಾರೀಕು ಅಂದ್ರೆ ಬರೋ ಶನಿವಾರ ಇಡೀ ಕರ್ನಾಟಕ ಸ್ತಬ್ಧವಾಗೋ ಸಾಧ್ಯತೆ ಇದೆ. ಶನಿವಾರದ ಬಂದ್ ಬಗ್ಗೆ ಸಂಘಟನೆಗಳಲ್ಲಿ ಗೊಂದಲ. ಬಂದ್ಗೆ ಕೆಲವರ ಬೆಂಬಲ, ಕೆಲವರ ವಿರೋಧ. ಬೆಳಗಾವಿ ಎಂಇಎಸ್ ಪುಂಡರು ನಡೆಸ್ತಿರೋ ದರ್ಪದ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ. ಹೀಗಾಗಿ ಬೆಳಗಾವಿಯಿಂದ ಚಾಮರಾಜನಗರದವರೆಗೂ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ಖಾಸಗಿ ಸಾರಿಗೆ ಒಕ್ಕೂಟ, ಓಲಾ, ಊಬರ್ ಸಂಘಟನೆಗಳು ಬೆಂಬಲ ನೀಡಿವೆ. ಹೀಗಾಗಿ ಅವತ್ತು ಖಾಸಗಿ ವಾಹನಗಳು, ಓಲಾ, ಊಬರ್ ಸೇವೆ ದೊರೆಯಲ್ಲ. ಹಾಗೆ ಏರ್ಪೋರ್ಟ್ ಟ್ಯಾಕ್ಸಿ, ಆಟೋ ಚಾಲಕರ ಸಂಘಟನೆ, ಎಪಿಎಂಸಿ ಸಂಘಟನೆ, ಕಾರ್ಮಿಕ ಪರಿಷತ್ ಕೂಡ ಬಂದ್ಗೆ ಬೆಂಬಲ ಕೊಟ್ಟಿವೆ. ನಾಡು, ನುಡಿ, ಜಲ, ಭಾಷೆ ಅಂತ ಬಂದಾಗ ಮೊದಲಿಗೆ ಆಟೋ ಚಾಲಕರಾಗ್ಬೋದು, ಟ್ಯಾಕ್ಸಿ ಚಾಲಕರಾಗ್ಬೋದು, ಕನ್ನಡಪರ ಹೋರಾಟಗಳಿಗೆ, ಕನ್ನಡಪರ ಸಂಘಟನೆಗಳ ಬೆಂಬಲಕ್ಕೆ ಸಂಪೂರ್ಣವಾಗಿ ಸದಾ ಚಾಲಕರಿರ್ತೀವಿ. ಅದರಲ್ಲೂ ಎಸ್ಪೆಷಲಿ ಓಲಾ, ಊಬರ್ ಚಾಲಕರ ಮಾಲೀಕರ ಸಂಘಟನೆ ಸಂಪೂರ್ಣವಾಗಿ ಸ್ಥಗಿತವಾಗಿ ನೀಡುತ್ತೆ. ನಾಡು, ನುಡಿ ಅಥವಾ ಜಲದ ವಿಷಯಗಳು ಬಂದಾಗ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀವಿ. ಇಡೀ ಆಟೋ ರಿಕ್ಷಾ ನಮ್ಮ ಸಂಘಟನೆ ಎಲ್ಲ ಆಟೋ ರಿಕ್ಷಾ ಚಾಲಕರಿಗೂ ನಾವು ಕರೆ ಕೊಡ್ತೀವಿ. ಇದು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಹೇಳಿ ನಾವು ಕರೆ ಕೊಡ್ತೀವಿ. ಯಾವುದೇ ಆಟೋ, ಟ್ಯಾಕ್ಸಿ, ಮಿನಿ ಬಸ್ಸು, ಮ್ಯಾಕ್ಸಿ ಕ್ಯಾಬು, ಬಸ್ಸು ಇವುಗಳು ಬಿಟ್ಟು ಉಳಿದಂತೆ ಇಂಡಿವಿಜುವಲ್ ಆಗಿ ಕೂಡ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ಘೋಷಣೆ ಮಾಡ್ಕೊಂಡಿದ್ದಾರೆ. ನಾವು ಬೆಂಬಲಕ್ಕಿದ್ದೀವಿ. ಕರ್ನಾಟಕ ಬಂದ್ಗೆ ಯಾರ್ಯಾರು ನೈತಿಕ ಬೆಂಬಲ ಕೊಟ್ಟು ಸುಮ್ಮನಾಗಿದ್ದಾರೆ. ಇದರರ್ಥ ಬಂದ್ಗೆ ಬೆಂಬಲ ಇರುತ್ತೆ, ಆದರೆ ಬಿಸ್ನೆಸ್ ಕೂಡ ಇರಲಿದೆ. ಶಾಪಿಂಗ್ ಮಾಲ್, ಬಾರ್ ಅಂಡ್ ರೆಸ್ಟೋರೆಂಟ್, ಬೇಕರಿ, ಅಂಗಡಿ ಮುಂಗಟ್ಟು, ಚಿತ್ರಮಂದಿರ, ಚಲನಚಿತ್ರ ವಾಣಿಜ್ಯ ಮಂಡಳಿ, ಬೀದಿ ಬದಿ ವ್ಯಾಪಾರ, ಹೋಟೆಲ್ ಸಂಘಟನೆಯವರು ಕೇವಲ ನೈತಿಕ ಬೆಂಬಲ ಸೂಚಿಸಿದ್ದಾರೆ. ನೆಲ, ಜಲ ಮತ್ತು ಭಾಷೆಯ ವಿಚಾರವಾಗಿ ಕನ್ನಡಿಗರಿಗೆ ಹಾಗೂ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯವಾದಾಗ ನಾವೆಲ್ಲರೂ ಕನ್ನಡ ಪರ ಹೋರಾಟಗಾರರ ಜೊತೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ ಕೂಡ. ಹೀಗಿದ್ದರೂ ಹೋಟೆಲ್ ಉದ್ಯಮ ಅಗತ್ಯ ಸೇವೆಯ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ 22ರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ. ಬಂದ್ಗೆ ಸಂಘಟನೆಗಳಲ್ಲೇ ಮೂಡದ ಒಮ್ಮತ. ಬಂದ್ಗೆ ಕರವೇ ನಾರಾಯಣಗೌಡ ಬಣ ಬೆಂಬಲ ಸೂಚಿಸಿಲ್ಲ. ಬಂದ್ ಬೆಂಬಲಿಸೋ ಬಗ್ಗೆ ಮಾರ್ಚ್ 21ರಂದು ನಿರ್ಧರಿಸ್ತೀವಿ ಅಂತ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ಬಂದ್ ದಿನ ಅಗತ್ಯ ಸೇವೆಗಳಾದ ಆಸ್ಪತ್ರೆ, ಮೆಡಿಕಲ್, ಹಾಲು, ಮೆಟ್ರೋ, ಬಸ್ ಸೇರಿದಂತೆ ಅಗತ್ಯ ವಸ್ತುಗಳು ಇರಲಿವೆ. ಆದರೆ ಎಂಇಎಸ್ ಪುಂಡರ ವಿರುದ್ಧ ಸಮರ ಸಾರಿರೋ ಕನ್ನಡ ಸಂಘಟನೆಗಳಿಗೆ ಎಲ್ಲರೂ ಬೆಂಬಲ ಕೊಟ್ಟು ಬಂದ್ ಮಾಡ್ತಾರಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.